ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ದೇವ್ರ ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿ ಪ್ರಿಪೇರ್ ಮಾಡಬೇಕು. ಬನ್ನಿ ಹಾಗಿದ್ರೆ ತಿಂಡಿ ಪ್ರಿಪೇರ್ ಮಾಡೋಣ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪನ್ನೀರ್ ಪೆಪ್ಪರ್ ಫ್ರೈ ಹಾಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು ಪೂರಿನೇ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ಹಾಗಾಗಿ ನಾನು ಇವತ್ತು ಪೂರಿ ಮಾಡೋಣ ಅಂತಲೇ ಅಂದ್ಕೊಂಡೆ. ಪನ್ನೀರ್ ಪೆಪ್ಪರ್ ಫ್ರೈ ಕೂಡ ರೆಡಿಯಾಗಿದೆ, ಹಾಗೆ ಪೂರಿ ಕೂಡ ಮಾಡಿಟ್ಕೊಂಡಿದ್ದೆ. ಇವಾಗ ತಿಂಡಿ ತಿನ್ನಿಸ್ಕೊಂಡು ನಮ್ಮನೆಯವ್ರು ಫಿಶ್ ತರ್ತೀನಿ ಅಂತ ಹೇಳಿದರು. ಅದಕ್ಕೆ ಫಿಶ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ನನ್ನ ಮಗಳು ಮತ್ತು ಅವಳ ಫ್ರೆಂಡು ಸೇರಿ ನನಗೆ ಬಟ್ಟೆ ಮಡ್ಚಿಕೊಳ್ತಾ ಇದ್ದಾರೆ. ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್ ಅಮ್ಮು. ಸ್ವಲ್ಪ ಪಾತ್ರೆಗಳಿತ್ತು ನಾನು ತೊಳೆಯೋದು. ತಿಂದಿದ್ದೆಲ್ಲ ಪಾತ್ರೆ ಇತ್ತು. ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಮನೆ ಫಿಶ್ ತಂದು ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು. ಇವಾಗ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫಿಶ್ ರೆಡಿ ಮಾಡಬೇಕು. ಬಂಗಡೆ ಫಿಶ್ ಮತ್ತು ಬೂತಾಯಿ ಫಿಶ್ ತೊಗೊಬಂದಿದ್ರು ಇವತ್ತು. ಅದನ್ನು ಮಾಡಬೇಕು. ಏನಂತಾರೆ ಈ ಕಡೆ ಬೂತಾಯಿ ಫಿಶ್ಗೆ ಮತ್ತೆ ಏನೋ ಅಂತಾರಲ್ವ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬೂತಾಯಿ ಅಂತ ಹೇಳ್ತಾರೆ ಬೂತಾಯಿ ಫಿಶ್ಗೆ. ಈ ಕಡೆ ಮತ್ತಿ ಅಂತೇನೋ ಹೇಳ್ತಾರೆ. ಈ ಕಡೆ ಬಂಗಡೆ ಫಿಶ್ ತೊಗೊಬಂದಿದ್ರು. ಬಂಗಡೆ ಫಿಶ್ ಮತ್ತು ಬೂತಾಯಿ ಫಿಶ್ ತೊಗೊಬಂದಿದ್ರು. ಇದನ್ನು ತೊಳೆದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಬೂತಾಯಿ ಫಿಶ್ನ ಕ್ಲೀನ್ ಮಾಡ್ತೀನಿ. ಆಲ್ರೆಡಿ ಕಟ್ ಮಾಡಿಸ್ಕೊಂಡೆ ತಂದಿದ್ದಾರೆ. ಫಸ್ಟ್ ಇದನ್ನು ತೊಳ್ಕೊಂಡಿದ್ದೀನಿ. ನೋಡಿ, ಫುಲ್ ರೆಡ್ ಕಲರ್ ಆಗಿಬಿಟ್ಟಿದೆ. ನನಗೊಂಥರ ಅನಿಸ್ತದೆ, ಆದರೆ ನನಗೊಂಥರ ಖುಷಿ ಆಗ್ತದೆ. ಬಟ್ ಆಟ ಆಡೋಕ್ಕೆ ಕಳಿಸಲ್ಲ ಅಂತ ಸರಿ ಆಯಿತು. ಇವಾಗ ನಮ್ಮಮ್ಮ ಯಾವ ಥರ ಫಿಶ್ ಕ್ಲೀನ್ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀರ. ನೋಡಿ ಫ್ರೆಂಡ್ಸ್, ಯಾವ ಥರ ಫಿಶನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರ್ಯಾಚ್ ಆಗಿಬಿಟ್ಟಿರುತ್ತೆ ಅದಕ್ಕೆ. ಬನ್ನಿ ಇವಾಗ ಇದನ್ನು ಅಕ್ಕನ ಹಿಡ್ಕ ಫೋಟೋ ತೆಗಿ. ವಾ 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 ಫ್ರೆಂಡ್ಸ್, ಇದೆ ನಮ್ಮ ತಂಗಿ ಅಪ್ಪ ಸೋಮಣ್ಣ ಕೇಳಿಲ್ಲ. ಇದನ್ನು ಮಾತಾಡ್ತಾ ಹೇಳೋದಕ್ಕೆ ಬರುತ್ತೆ. ಈ ನಾನು
ಗಾಡಿ ಆಟ ಇಲ್ಲಿ ಬಂದೆ ನಾನು ಎಷ್ಟು ನೋಡು ಬಾ ಈಗ ನಾನು ಗಾಡಿ ಸಾಕು ಫೋಟೋ ತೆಗೆದೆ ನಮ್ಮನೆ ಫಿಶಸ್ ತೋರಿಸ್ಲ ನಿಮಗೆ ನಮ್ಮ ತಂಗಿ ಸೌಂಡ್ ಮಾಡ್ತಾಳೆ ಸಾರಿ ನಮ್ಮನೆ ಫಿಶಸ್ ತೋರಿಸ್ಲ ಇಲ್ಲಿ ನಮ್ಮನೆ ಸಾರಿ ನಮ್ಮ ತಂಗಿ ಸೌಂಡ್ ಮಾಡ್ತಾ ಇದ್ದಾಳೆ ನಮ್ಮನೆ ಫಿಶಸ್ ತೋರಿಸ್ಬೇಕಾ ನಿಮಗೆ ಸರಿ ಆಯಿತು ತೋರಿಸ್ತೀನಿ ಬನ್ನಿ ರೆಡಿ 1 2 3 ಸ್ಟಾರ್ಟ್ ಬ್ಯಾಕ್ ಕ್ಯಾಮರಾಕ ಒಂದರಲ್ಲೇ ತೋರಿಸಿ ಇದೇ ನಮ್ಮ ಮನೆ ಫಿಶಸ್ ನೋಡಿ ಗೈಸ್ ಬಂಗಡೆ ಫಿಶ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಇವಾಗ ಅದೇ ಖಾರ ಹಚ್ಚೋದಕ್ಕೆ ಇರಬೇಕು ಇವಾಗ ಮತ್ತು ಫಿಶ್ಗೆಲ್ಲ ಮಸಾಲೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಫ್ರೈ ಮಾಡೋಕ್ಕೆ ರೆಡಿ ಮಾಡಬೇಕು ಇದು ಮಸಾಲೆ ಎಲ್ಲ ಹಚ್ಚಿ ಸೈಡ್ಗೆ ಎತ್ತಿಟ್ಬಿಟ್ಟು ನಾನು ಬೂತಾಯಿ ಫಿಶ್ನ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಇವಾಗ ಇವತ್ತು ಸಂಡೇ ಆಗಿರೋದ್ರಿಂದ ಬಂಗಡೆ ಫಿಶ್ ಫ್ರೈ ಮಾಡಿ ಬೂತಾಯಿ ಫಿಶ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಂಗಡೆ ಫಿಶ್ಗೆ ಖಾರ ಹಚ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಬೂತಾಯಿ ಫಿಶ್ ತೊಗೊಬಂದಿದ್ರು ತೊಳಿತಾ ಇದ್ದೀನಿ ಬೂತಾಯಿ ಫಿಶ್ ಸಾಂಬಾರು ಮಾಡಿ ಫ್ರೈ ನೋಡಿ ಕಟ್ ಮಾಡಿಸ್ಕೊಂಡು ತಂದಿದ್ದಾರೆ ಮಗಳು ಫಿಶ್ನ ಸಾಂಬಾರು ಮಾಡಿದ್ರೆ ತಿನ್ನೋದಿಲ್ಲ ಅವಳು ಫ್ರೈ ಮಾಡಿದ್ರೇ ಇಷ್ಟ ನಾವು ಫಿಶ್ ಅಂದರೆ ಯಾವಾಗಲೂ ಫ್ರೈ ಮಾಡಲೇಬೇಕು ಕಂಪಲ್ಸರಿ ಮಾಡೋದೇ ಆಗುತ್ತೆ ನನಗೆ ಬಂಗಡೆ ಫಿಶ್ ಅಂದರೆ ತುಂಬ ಇಷ್ಟ ಅವಳು ಬಂಗಡೆ ಮೀನು ಫ್ರೈ ಅಂದ್ರೆ ಅಂತೂ ತುಂಬ ಇಷ್ಟ ಅವಳಿಗೆ ನಿನಗೆ ಬೇಕಾ ಸಾಂಬಾರು ತಿನ್ನೋದಿಲ್ಲ ಅವಳು ಸಾಂಬಾರು ಮಾಡಿದ್ರೆ ನಿನಗೂ ಬೇಕಾ ತಿನ್ನೋದಿಲ್ಲ ಸೊ ಹಾಗಾಗಿ ಕಂಪಲ್ಸರಿ ನಾವು ಫ್ರೈ ಮಾಡಲೇಬೇಕು ಮನೆಯಲ್ಲಿ ನಿನಗೂ ಬೇಕಾ ತಗೊಂಡು ಫಿಶ್ ತೊಳ್ಕೊಂಬಂದೆ ಇವಾಗ ಇದಕ್ಕೆ ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ಕೋಬೇಕು ನಾನು ಇವಾಗ ಫಿಶ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವಾ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ ಇವತ್ತು ನಾನು ಬೂತಾಯಿ ಫಿಶ್ನ ಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿಲ್ಲ ಹಾಗೆ ಖಾರ ಹಾಕಿ ಹುಳಿ ಖಾರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಸಾಲೆ ಹಾಕೋಣ ಫಸ್ಟು ಖಾರ ರುಬ್ಬೋದಕ್ಕೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಆಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿ ಎಸ್ಲು ಒಂದು ಚಿಕ್ಕ ಶುಂಠಿ ತಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇಲ್ಲಿ ಧನಿಯಾ ಕಾಳು ಜೀರಿಗೆ ಹಾಗೆ ಸೋಂಪು ಕಾಳು ಹಾಗೆ ಮೆಣಸಿನಕಾಳು ತೊಗೊಂಡಿದ್ದೀನಿ ಒಂದು 8ರಿಂದ 10 ಮೆಣಸಿನಕಾಳು ಹಾಕ್ಕೊಂಡಿದ್ದೆ ಇದಿಷ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಹಾಗೆ ಒಂದು 8ರಿಂದ 10 ಜುಮ್ಮನಕಾಳು ತೊಗೊಂಡಿದ್ದೀನಿ ನೀವು ಇದಕ್ಕೆ ಏನಂತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಕಡೆ ಜುಮ್ಮನಕಾಳು ಅಂತೀವಿ ನಿಮ್ಮ ಕಡೆ ಏನಂತಾರೆ ನನಗೆ ಕಮೆಂಟ್ ಮಾಡಿ
ಈ ಮಸಾಲೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೋತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ಈಗ ಮಸಾಲೆ ರೆಡಿಯಾಗಿದೆ. ಇದನ್ನು ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋ ಬೂತಾಯಿ ಫಿಶ್ ಖಾರ ಹುಳಿನ ರೆಡಿ ಮಾಡೋಣ ಬನ್ನಿ. ಫಸ್ಟು ಸ್ಟವ್ ಆನ್ ಮಾಡ್ಕೊಬಿಡೋಣ. ಓಕೆ, ನಾನು ಖಾರ ಹುಳಿನ ರೆಡಿ ಮಾಡೋದಕ್ಕೆ ಮಡಿಕೆ ಇಟ್ಕೊಂಡಿದ್ದೀನಿ. ಮಡಿಕೆಲಿ ಮಾಡೋಣ ಅಂತ ಇವತ್ತು. ಮಡಿಕೆಲಿ ಈ ರೆಸಿಪಿನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫಿಶ್ ಸಾಂಬಾರನ್ನ ನಾರ್ಮಲ್ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಮಡಿಕೆಲಿ ಮಾಡಿದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಫಸ್ಟ್ ಹಾಕೋಬೇಕು. ಬೇರೆ ಏನು ಹಾಕೋದು ಬೇಡ, ಫಸ್ಟ್ ಮಸಾಲೆನೇ ಹಾಕೊಳ್ಳೋಣ. ಇದಕ್ಕೆ ಇವಾಗ ಇದಕ್ಕೆ ಫಿಶ್ ಹಾಕೋತೀನಿ. ಕಲಿಸ್ಕೊಂಡ್ಬಿಡೋಣ. ಜಾಸ್ತಿ ತೆಳು ಆಗೋದು ಬೇಡ, ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೇಕು. ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಕೈ ಸುಡ್ತಾ ಇದೆ. ಇನ್ನು ಸ್ವಲ್ಪ ನೀರು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಕುದಿಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದೀರಿ. ಪೂರ್ತಿ ಮುಚ್ಚೋದು ಬೇಡ, ಸ್ವಲ್ಪ ಓಪನ್ ಇರಲಿ, ಇಲ್ಲಾಂದರೆ ಉಕ್ಕಿ ಚೆಲ್ಲಿ ಬಿಡತ್ತೆ ಕೆಳಗಡೆ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುದೀಲಿ ಇದು. ಅದು ಹಾಗೆ ಆಗ್ತಾ ಇರಲಿ. ಇವಾಗ ಫಿಶ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಿಶ್ಗೆಲ್ಲ ರವೆ ಹಾಕೋತಾ ಇದ್ದೀನಿ. ರವೆ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು. ಇವಾಗ ಇದನ್ನು ತಿರುವಾಕೋಬಿಡ್ತೀನಿ. ಒಂದೊಂದಾಗಿ ತಿರುವಾಕೋಬೇಕು. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಗೈಸ್, ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಒಂದು 15 ನಿಮಿಷ ಕುದಿಸಿ ಚೆನ್ನಾಗಿ. ಅಷ್ಟೊಂದು ಫಿಶ್ ಕೂಡ ಬೆಂದೋಗುತ್ತೆ, ಸಾಂಬಾರು ಕೂಡ ರೆಡಿ ಆಗುತ್ತೆ. ನೋಡಿ, ಇದೊಂದಾಗಿ ಆಫ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.